ಈ ಫೇಶಿಯಲ್ನ ಮಾಡ್ಕೊಂಡ ನಂತರ ಇನ್ನು ನೀವು ಪಾರ್ಲರಿಗೆ ಹೋಗೋದನ್ನೇ ನಿಲ್ಲಿಸ್ಬಿಡ್ತೀರಾ. ಅಷ್ಟೊಂದು ಎಫೆಕ್ಟಿವ್ ಆಗಿದೆ ಇವತ್ತಿನ ಒಂದು ರೆಮಿಡಿ. ನಮಸ್ತೆ ಎಲ್ಲರಿಗೂ, ವೆಲ್ಕಮ್ ಬ್ಯಾಕ್ ಟು ಸೌಂದರ್ಯ ಸೊಬಗು ಚಾನಲ್. ನಾನು ನಿಮ್ಮ ಪ್ರೀತಿಯ ಲಕ್ಷ್ಮಿ. ಇವತ್ತು ನಾನು ನಿಮ್ಮ ಜೊತೆ ಒಂದು ಡೈಮಂಡ್ ಫೇಶಿಯಲ್ನ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಇದು ಪಾಕೆಟ್ ಫ್ರೆಂಡ್ಲಿ ಆಗಿಯೂ ಇದೆ, ಹಾಗೆ ಪಾರ್ಲರ್ಗಿಂತಲೂ ಹೆಚ್ಚಿನ ಹೊಳಪನ್ನು ಕೊಡುತ್ತೆ. ಸೊ ಬನ್ನಿ ಇದನ್ನ ಹೇಗೆ ಮಾಡೋದು, ಇದಕ್ಕೆ ಏನೆಲ್ಲ ಬೇಕು ಅಂತ ನೋಡ್ಕೊಂಡು ಬರೋಣ. ಇದರಲ್ಲಿ ಒಟ್ಟು 4 ಸ್ಟೆಪ್ಸ್ ಇದೆ. ಇದನ್ನು ಹೀಗೆ ಫಾಲೋ ಮಾಡಿ ಡೆಫಿನೆಟ್ಲಿ ಇದೇ ರೀತಿಯ ಗ್ಲೋ ನಿಮಗೂ ಸಿಗುತ್ತೆ. ಸೊ ದ ಫಸ್ಟ್ ಸ್ಟೆಪ್, ನಿಮಗೆ ಬೇಕಾಗುವುದು ಹಸಿ ಹಾಲು. ಮೊದಲಿಗೆ ಚೆನ್ನಾಗಿ ನಿಮ್ಮ ಫೇಸನ್ನು ವಾಶ್ ಮಾಡ್ಕೊಂಡ್ಬಿಡಿ. ನಂತರ 2 ರಿಂದ 3 ಟೇಬಲ್ ಸ್ಪೂನಷ್ಟು ಹಸಿ ಹಾಲನ್ನು ತಗೊಳ್ಳಿ. ಹಸಿ ಹಾಲು ಇಲ್ಲಿ ಕ್ಲೆನ್ಸಿಂಗ್ ಪ್ರಾಪರ್ಟಿಯಾಗಿ ಕೆಲಸ ಮಾಡುತ್ತೆ. ಸೊ ನೀವು ಮೇಕಪ್ ಹಾಕಿದ್ರೂ, ನೀವು ಎಷ್ಟೇ ಫೇಸ್ ವಾಶ್ ಮಾಡಿದ್ರೂ ಸಹ, ನೀಟಾಗಿ ತೊಳೆದ್ರೂ ಸಹ ಕ್ಲೀನ್ ಆಗಿರೋದಿಲ್ಲ. ಹಸಿ ಹಾಲು ಡೀಪಿಂದ ನಮಗೆ ಕ್ಲೀನ್ ಮಾಡುತ್ತೆ. ಪೋರ್ಸಲ್ಲಿ ಅಡಗಿಕೊಂಡಿರುವಂತಹ ಕೊಳೆನ ಕ್ಲೀನಾಗಿ ತೆಗಿಲಿಕ್ಕೆ ಇದು ತುಂಬ ಸಹಾಯ ಮಾಡುತ್ತೆ. ಸೊ ಹಸಿ ಹಾಲನ್ನು ತಗೊಂಡು ಅದರಲ್ಲಿ ಒಂದು ಕಾಟನನ್ನು ಡಿಪ್ ಮಾಡಿ ಚೆನ್ನಾಗಿ ಮುಖನ ಒರೆಸ್ಕೊಳ್ಳಿ, ಕ್ಲೀನಾಗಿ ಒರೆಸ್ಕೊಳ್ಳಿ. ಅದರಿಂದ ನಿಮ್ಮ ಮುಖದಲ್ಲಿ ಇರುವಂಥ ಕೊಳೆ ಏನೇ ಇದ್ರೂ ಸಹ ಅದು ನೀಟಾಗಿ ಮ್ಯಾಗ್ನೆಟ್ ಥರ ಕೆಲಸ ಮಾಡುತ್ತೆ. ಸೊ ಕ್ಲೀನಾಗಿ ಎಳ್ಕೊಂಡು ಬಂದುಬಿಡುತ್ತೆ. ಫಸ್ಟ್ ಸ್ಟೆಪ್ ಕ್ಲೆನ್ಸಿಂಗ್ ಆಯಿತು. ಸೆಕೆಂಡ್ ಸ್ಟೆಪ್ ಬಂದುಬಿಟ್ಟು ಎಕ್ಸ್ಫೋಲಿಯೇಷನ್. ಎಕ್ಸ್ಫೋಲಿಯೇಷನ್ ಅಂದರೆ ನಮ್ಮ ಚರ್ಮದ ಮೇಲ್ಪದರದಲ್ಲಿ ಸತ್ತ ಜೀವಕೋಶಗಳನ್ನು ತೆಗೆದು, ಡೆಡ್ ಸೆಲ್ಸ್ ಅಂತ ಹೇಳ್ತಾರಲ್ಲ, ಆ ಡೆಡ್ ಸೆಲ್ಸನ್ನು ಕ್ಲೀನಾಗಿ ತೆಗೆಯುವಂಥದ್ದು. ಈ ಎಕ್ಸ್ಫೋಲಿಯೇಷನ್ ಮಾಡಲಿಕ್ಕೆ ನಮಗೆ ಓಟ್ಸ್, ಇತ್ತೀಚಿನ ದಿನಗಳಲ್ಲಿ ಎಲ್ಲರ ಮನೆಯಲ್ಲೂ ಓಟ್ಸ್ ಅನ್ನೋದಿದೆ. ಸೊ ಆದಷ್ಟು ಪ್ಲೇನ್ ಓಟ್ಸನ್ನು ತೊಗೊಳ್ಳಿ. ಮಸಾಲ ಓಟ್ಸ್ ಆಗಿರ್ಬೋದು, ಮತ್ತು ಈ ಥರ ಓಟ್ಸನ್ನು ತೊಗೊಳ್ಬೇಡಿ. ಪ್ಲೇನ್ ಓಟ್ಸನ್ನು ಒಂದು 3 ರಿಂದ 4 ಟೇಬಲ್ ಸ್ಪೂನ್ ತೊಗೊಂಡು ಮಿಕ್ಸಿಯಲ್ಲಿ ಹಾಕಿ ಜಸ್ಟ್ 1 ರೌಂಡ್ ಗಿರ್ ಮಾಡಿದರೆ ಸಾಕಾಗುತ್ತೆ. ಸ್ವಲ್ಪ ತರ್ತರಿಯಾಗಿ ಬರಬೇಕು. ಇದನ್ನು ನೀವು ಉಳಿದಿರುವಂಥ ಹಾಲಿಗೆ ಮಿಕ್ಸ್ ಮಾಡಿ, ಇಲ್ಲ ರೋಸ್ ವಾಟರ್ ಮಿಕ್ಸ್ ಮಾಡಿ, ಇಲ್ಲ ನಾರ್ಮಲ್ ಪ್ಲೇನ್ ವಾಟರ್ನ ಸಹ ಮಿಕ್ಸ್ ಮಾಡಿ ಇಮ್ಮಿಡಿಯೇಟ್ ಹಚ್ಚಿ. ನೀವೇನಾದರೂ ಮಿಕ್ಸ್ ಮಾಡಿ ಇಟ್ಬಿಟ್ರೆ ಇದು ಸಾಫ್ಟ್ ಆಗಿಬಿಡುತ್ತೆ. ಸೊ ಎಕ್ಸ್ಫೋಲಿಯೇಷನ್ ನಮಗೆ ಅಷ್ಟು ಚೆನ್ನಾಗಿ ಆಗೋದಿಲ್ಲ. ಅದಕ್ಕೆ ಇಮಿಡಿಯೇಟಾಗಿ ಇದನ್ನು ಮಿಕ್ಸ್ ಮಾಡಿ ಹಚ್ಚಿ ಚೆನ್ನಾಗಿ ಮಸಾಜ್ ಮಾಡ್ತಾ ಬನ್ನಿ. ಮಸಾಜ್ ಮಾಡೋದ್ರಿಂದ ಏನಾಗುತ್ತೆ ಅಂದರೆ, ಮಸಾಜ್ ಅಂದರೆ ಎಕ್ಸ್ಫೋಲಿಯೇಷನ್ ಮಾಡೋದು. ಈ ನೋಸ್ ಹತ್ರ ಎಲ್ಲ ಬ್ಲ್ಯಾಕ್ ಹೆಡ್ಸ್ ವೈಟ್ ಹೆಡ್ಸ್ ಇರ್ತವೆ ಅಲ್ವಾ. ಈ ಎಕ್ಸ್ಫೋಲಿಯೇಷನ್ ಇದರಿಂದ ರಬ್ ಮಾಡ್ತಾ ನೀವು ನಿಧಾನವಾಗಿ ತಿಕ್ತಾ ಕ್ಲೀನ್ ಮಾಡ್ತಾ ಬಂದರೆ ಏನಾಗುತ್ತೆ ಅಂದರೆ, ಆ ಬ್ಲ್ಯಾಕ್ ಹೆಡ್ಸ್ ವೈಟ್ ಹೆಡ್ಸು ಇದ್ರ ಜೊತೆ ರಿಮೂವ್ ಆಗಿಬಿಡುತ್ತೆ. ಮತ್ತು ನಿಮ್ಮ ಚರ್ಮದಲ್ಲಿ ಪೋರ್ಸ್ ಓಪನ್ ಆಗಲಿಕ್ಕೆ ಸಹಾಯ ಮಾಡುತ್ತೆ. ಸೊ ಪೋರ್ಸ್ ಓಪನ್ ಆಗಲಿಕ್ಕೋಸ್ಕರ ಚೆನ್ನಾಗಿ ಎಕ್ಸ್ಫೋಲಿಯೇಷನ್ ಅಂತಾರೆ. ಈ ಮೇಲ್ಪದರದಲ್ಲಿ ಇರುವಂಥ ಸತ್ತ ಜೀವಕೋಶಗಳನ್ನ ಅಥವಾ ಡೆಡ್ ಸೆಲ್ಸನ್ನು ನಾವು ತೆಗಿಲಿಕ್ಕೆ ಇದು ಅತ್ಯುತ್ತಮವಾದ ರೆಮಿಡಿ. ಇನ್ನು ಥರ್ಡ್ ಸ್ಟೆಪ್ಗೆ ನಮಗೆ ಬೇಕಾಗಿರೋದು ಯೋಗರ್ಟ್ ಮತ್ತು ಬೀಟ್ರೂಟ್ ರಸ. ಯೋಗರ್ಟ್ ಅಂದರೆ ಹೇಗಪ್ಪ, ಏನು ಅಂತ ಅಂದ್ಕೊಳ್ಬೇಡಿ. ಮೊಸರು ಇರುತ್ತೆ ಎಲ್ಲರ ಮನೆಯಲ್ಲಿ ಅಲ್ವಾ. ಮೊಸರನ್ನು ಒಂದು ಕಾಟನ್ ಬಟ್ಟೆಯಲ್ಲಿ 2 ರಿಂದ 3 ಟೇಬಲ್ ಸ್ಪೂನಷ್ಟು ಮೊಸರನ್ನ ಹಾಕಿ, ಈ ಸೋಸುವಂಥ ಸೋಸಣಿಗೆ ಇರುತ್ತಲ್ಲ ಅದ್ರ ಮೇಲ್ಗಡೆ ಇಟ್ಟು ಕೆಳಗಡೆ ಒಂದು ಬೌಲ್ ಇಟ್ಬಿಡಿ. ಆ ಮೊಸರಿನಲ್ಲಿ ಇರುವ ನೀರಿನ ಅಂಶ ಎಲ್ಲ ಕೆಳಗೆ ಇಳಿದು ಹೋಗುತ್ತೆ. ಮೇಲ್ಗಡೆ ಗಟ್ಟಿಯಾಗಿ ಉಳಿದಿರುವಂತಹದ್ದೇ ನಿಮಗೆ ಯೋಗರ್ಟ್. ಗಟ್ಟಿ ಮೊಸರು ಇರುತ್ತಲ್ಲ, ಇದನ್ನೇ ಯೋಗರ್ಟ್ ಅಂತಾರೆ. ಇದಕ್ಕೆ ಹುಳಿಯಾಗಿರುವಂಥ ಮೊಸರನ್ನು ದಯವಿಟ್ಟು ಬಳಸಬೇಡಿ. ಸ್ವಲ್ಪ ಫ್ರೆಶ್ ಆಗಿರುವಂಥ ಮೊಸರನ್ನು ತಗೊಳ್ಳಿ, ಯೋಗರ್ಟ್. ಇದನ್ನು ಆ ರೀತಿ ಮಾಡೋದ್ರಿಂದ ಏನಾಗುತ್ತೆ ಅಂದರೆ, ನಿಮಗೆ ಮೇಲ್ಗಡೆ ಗಟ್ಟಿಯಾದಂಥ ಮೊಸರು ಉಳಿಯುತ್ತೆ. ಇದೇ ನಮಗೆ ಬೇಕಾಗಿರೋದು. ಇದನ್ನೇ ಹೇಳೋದು ಯೋಗರ್ಟ್ ಅಂತ. ಯೋಗರ್ಟ್ ನೀವು ಮಾಡಿ ಇಟ್ಟದ್ದೇ ಇದ್ದರೆ ಅದನ್ನೇ ತಗೊಳ್ಳಿ. ಒಂದು 2 ಟೇಬಲ್ ಸ್ಪೂನ್ ಆಗುವಷ್ಟು ಯೋಗರ್ಟ್ನ ತಗೊಂಡು ಇದಕ್ಕೆ ಒಂದು ಅರ್ಧ ಬೀಟ್ರೂಟನ್ನು ತುಂಡಾಗಿ ಕತ್ತರಿಸ್ಕೊಂಡು ಮಿಕ್ಸಿ ಜಾರಿಗೆ ಹಾಕಿ ಇದನ್ನು ಪೇಸ್ಟ್ ಮಾಡಿಕೊಂಡು ಇದರ ರಸ ಮಾತ್ರ ತೆಗೆದಿಟ್ಕೊಳ್ಳಿ. ಸೋಸ್ಕೊಂಡು ರಸ ಮಾತ್ರ ತೆಗೆದಿಟ್ಕೊಳ್ಳಿ. ಈ ಯೋಗರ್ಟ್ಗೆ ಎಷ್ಟು ಬೇಕೋ ಅಷ್ಟು ಮಾತ್ರ ಬೀಟ್ರೂಟ್ ರಸನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಬನ್ನಿ. ಒಂದು ಪೇಸ್ಟ್ ಥರ ಆದರೆ ಸೈ, ಸಾಫ್ಟ್ ಪೇಸ್ಟ್. ಇವತ್ತಿನ ಈ ಫೇಶಿಯಲ್ನ ಹೀರೋ ಇಂಗ್ರೀಡಿಯೆಂಟ್ ಅಂದರೆ ಇದೇನೆ. ಇದನ್ನು ತಗೊಂಡು ಚೆನ್ನಾಗಿ ಮಿಕ್ಸ್ ಮಾಡಿದ ನಂತರ ನಿಧಾನವಾಗಿ ಮಸಾಜ್ ಮಾಡ್ತಾ ಬನ್ನಿ. ಮಸಾಜ್ ಮಾಡುವಾಗ ಈ ಫಿಂಗರ್ ಟಿಪ್ಸ್ ಏನಿರುತ್ತೆ ಕೊನೆಗಳು, ಇದರಿಂದ ನಿಧಾನವಾಗಿ ಮಸಾಜ್ ಮಾಡಿ. ಆದಷ್ಟು ರಬ್ ಮಾಡಬೇಡಿ, ನಿಧಾನವಾಗಿ ಮಸಾಜ್ ಮಾಡಿ. ಮಸಾಜ್ ಮಾಡೋದ್ರಿಂದ ಏನಾಗುತ್ತೆ ಅಂದರೆ, ಅಲ್ಲಿ ಬ್ಲಡ್ ಸರ್ಕ್ಯುಲೇಷನ್ಸ್ ಚೆನ್ನಾಗಾಗೋದ್ರಿಂದ ನಿಮ್ಮ ಪೋರ್ಸ್ಗಳು ಆಲ್ರೆಡಿ ಓಪನ್ ಆಗಿರ್ತವೆ. ನಾವು ಹಿಂದಿನ ಸ್ಟೆಪ್ನಲ್ಲಿ ಮಾಡಿರುವಂಥ ಎಕ್ಸ್ಫೋಲಿಯೇಷನ್ನಿಂದ ನಿಮ್ಮ ಪೋರ್ಸ್ಗಳು ಓಪನ್ ಆಗಿರ್ತವೆ. ಸೊ ಈ ಮಸಾಜ್ ಮಾಡೋದ್ರಿಂದ ಇದರಲ್ಲಿ ಬೀಟ್ರೂಟ್ನಲ್ಲಿ ವಿಟಮಿನ್ ಸಿ ಇರುತ್ತೆ. ಯೋಗರ್ಟ್ನಲ್ಲಿ ಸಹ ಕ್ಲಿನ್ಸಿಂಗ್ ಪ್ರಾಪರ್ಟಿ ಆಗಿರ್ಬೋದು, ಅಥವಾ ನಿಮ್ಮ ಚರ್ಮಕ್ಕೆ ಒಂದು ಒಳ್ಳೆಯ ಕಾಂತಿ ಕೊಡಲಿಕ್ಕೆ, ಒಳ್ಳೆ ಹೊಳಪನ್ನು ಕೊಡಲಿಕ್ಕೆ ಅದು ತುಂಬಾ ಸಹಾಯ ಮಾಡುತ್ತೆ. ಸೊ ಇದರಿಂದ ನೀವು ಚೆನ್ನಾಗಿ ಮಸಾಜ್ ಮಾಡ್ಕೊಳ್ಳೋದ್ರಿಂದ ಏನಾಗುತ್ತೆ ಅಂದರೆ, ಪೋರ್ಸ್ ಓಪನ್ ಆಗಿರೋದ್ರಿಂದ ಇದರಲ್ಲಿ ಇರುವಂಥ ಸತ್ವಗಳೆಲ್ಲ ಏನಾಗುತ್ತೆ ಅಂದರೆ ನಿಮ್ಮ ಪೋರ್ಸ್ ಒಳಗಡೆ ಹೀರ್ಕೊಳ್ತವೆ. ಸೊ ಅಲ್ಲಿ ನಿಮಗೆ ಪೋರ್ಸ್ ಓಪನ್ ಆಗಿರೋದ್ರಿಂದ ಒಳ್ಳೆ ಶೈನ್ ಬರುತ್ತೆ. ಮಸಾಜ್ ಮಾಡಿದಾಗ ಏನಾಗುತ್ತೆ ಅಂದರೆ, ಬ್ಲಡ್ ಸರ್ಕ್ಯುಲೇಷನ್ ಈವನ್ ಆಗಿ ಎಲ್ಲ ಕಡೆಯೂ ಬ್ಲಡ್ ಸರ್ಕ್ಯುಲೇಟ್ ಆಗುತ್ತೆ. ಸೊ ಇದರಿಂದ ನಿಮ್ಮ ಚರ್ಮ ಕಾಂತಿಯುತವಾಗಿ ಹೊಳೆಯೋಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಇದನ್ನು ನಿಧಾನವಾಗಿ ಫೇಸಿಗೆ, ನೆಕ್ಕಿಗೆ, ಕೈಗೆ,
ನೀವು ಹಚ್ಕೊಂಡು ಮಸಾಜ್ ಮಾಡ್ಕೊಳ್ಬಹುದು, ಏನೂ ತೊಂದರೆ ಆಗೋದಿಲ್ಲ. ನಾನು ಇಲ್ಲಿ ಒಂದು ಮಗ್ ನೀರನ್ನು ಇಟ್ಕೊಂಡು ಒಂದು ಮೈಕ್ರೋ ಫೈಬರ್ ಟವೆಲನ್ನು ಬಳಸಿದ್ದೀನಿ. ಕಾಟನ್ ಕೂಡ ಬಳಸಬೇಡಿ, ಕಾಟನಿಂದ ಒಂಥರ ರಫ್ ನೀವು ಈ ಥರ ಉಜ್ಜೋದ್ರಿಂದ ಏನಾಗುತ್ತೆ ಅಂದರೆ ಕೆಂಪಗಾಗೋ ಸಾಧ್ಯತೆಗಳು ಇರ್ತವೆ. ಸೊ ಅದಕ್ಕೆ ಆದಷ್ಟು ಸಾಫ್ಟ್ ಇರುವಂಥ ಒಂದು ಬಟ್ಟೆನ ತೊಗೊಳ್ಳಿ, ಅಥವಾ ಮೈಕ್ರೋ ಫೈಬರ್ ಟವೆಲ್ ನಿಮ್ಮ ಹತ್ರ ಇದೆ ಅಂದರೆ ಅದನ್ನೇ ಬಳಸಿ. ಅದನ್ನು ಒಂದು ಮಗ್ಗಲ್ಲಿ ಇಟ್ಕೊಂಡು ನೀಟಾಗಿ ಕ್ಲೀನ್ ಮಾಡಿ ಒರೆಸ್ಕೊಳ್ಳಿ. ನಾನಿಲ್ಲಿ ಎಲ್ಲ ಸ್ಟೆಪ್ಪನ್ನು ಹಾಗೇ ಮಾಡಿದ್ದೀನಿ, ನೀವು ಹಾಗೇ ಮಾಡಿ. ನೀರನ್ನು ಆದಷ್ಟು ಉಳಿಸ್ಲಿಕ್ಕೆ ಪ್ರಯತ್ನ ಪಡಿ, ಯಾಕಂದರೆ ನೀರು ತುಂಬಾ ಇಂಪಾರ್ಟೆಂಟ್. ಇಷ್ಟೆಲ್ಲ ಸ್ಟೆಪ್ ಮಾಡುವಾಗ ನೀರನ್ನು ಅನಾವಶ್ಯಕವಾಗಿ ವೇಸ್ಟ್ ಮಾಡಬೇಡಿ. ನಂತರ ಏನಪ್ಪ ಅಂದರೆ ಇದನ್ನು ಕ್ಲೀನಾಗಿ ಒರೆಸ್ಕೊಂಡ್ಬೇಡಿ. ಒರೆಸ್ಕೊಂಡ ನಂತರ ಇಲ್ಲಿಗೇನೆ ನೀವು ಹೇಳ್ತೀರಾ ಇನ್ನು ಮುಂದಿನ ಸ್ಟೆಪ್ಪಿಗೆ ಹೋಗೋದೇ ಬೇಡ, ನಮ್ಮ ಚರ್ಮ ಅಷ್ಟೊಂದು ಕಾಂತಿಯುತವಾಗಿ ಹೊಳಿತಾ ಇರುತ್ತೆ, ತುಂಬ ಖುಷಿಯಾಗುತ್ತೆ, ಇಲ್ಲಿ ಸ್ಕಿನ್ ಸಾಫ್ಟ್ ಆಗಿಬಿಡುತ್ತೆ, ನೋಡಲಿಕ್ಕೆ ತುಂಬ ಶೈನ್ ಆಗುತ್ತೆ. ಸೊ ಇಲ್ಲಿಂದ ನೀವು ನೆಕ್ಸ್ಟ್ ಸ್ಟೆಪ್ ಹೋಗೋದೇ ಬೇಡ ಅನ್ನುವಷ್ಟು ಖುಷಿಯಾಗುತ್ತೆ. ಬಟ್ ನೆಕ್ಸ್ಟ್ ಸ್ಟೆಪ್ ಅತ್ಯಗತ್ಯವಾಗಿ ಮಾಡಲೇಬೇಕು. ಸೊ ಯಾವಾಗಲೂ ಒಂದು ರೆಮಿಡಿ ಮಾಡುವಾಗ ಪಾಸಿಟಿವ್ ಆಗಿರಿ. ಪಾಸಿಟಿವ್ನೆಸ್ಸಿಂದ ನಿಮಗೆ ಇನ್ನೂ ಹೆಚ್ಚಿನ ಕಾಂತಿ ಸಿಗುತ್ತೆ, ಆಫ್ಟರ್ ಗ್ಲೋಯಿಂಗ್ ಸ್ಕಿನ್ ಏನಿರುತ್ತೆ ನಿಮಗೆ ಸಿಗುತ್ತೆ. ಇನ್ನು ಫೋರ್ತ್ ಸ್ಟೆಪ್ ಏನಪ್ಪ ಅಂದರೆ ನಮಗೆ ಈ ಓಪನ್ ಆಗಿರುವಂತಹ ಪೋರ್ಸ್ಗಳನ್ನು ಪುನಃ ಶ್ರಿಂಕ್ ಮಾಡಬೇಕು, ಟೈಟ್ ಮಾಡಬೇಕು ಸ್ಕಿನ್ನನ್ನು ಅಲ್ವಾ. ಇಲ್ಲಿದ್ರೆ ಏನಾಗ್ಬಿಡುತ್ತೆ, ಪುನಃ ಧೂಳು ಬೇರೆ ಏನಾದರೂ ಕೂತ್ಕೊಂಡು ಮತ್ತೆ ಪುನಃ ನಮಗೆ ಪಿಂಪಲ್ ಪ್ರಾಬ್ಲಮ್ ಆಗಿರ್ಬೋದು, ಅಥವಾ ಇಷ್ಟೊಂದು ಕಷ್ಟಪಟ್ಟು ಮಾಡಿರುವಂಥ ರೆಮಿಡಿಯ ಹೊಳಪು ಹೋಗಿಬಿಡುತ್ತೆ. ಸೊ ಅದಕ್ಕೇ ನೆಕ್ಸ್ಟ್ ಸ್ಟೆಪ್ ಏನಪ್ಪ ಅಂದರೆ ಫೇಸ್ ಪ್ಯಾಕ್. ಈ ಫೇಸ್ ಪ್ಯಾಕಿಗೆ 1 ಟೇಬಲ್ ಸ್ಪೂನಷ್ಟು ಮುಲ್ತಾನಿ ಮಿಟ್ಟಿನ ತಗೊಳ್ಳಿ, ಒಂದು ಅರ್ಧ ಟೀ ಸ್ಪೂನು ಕಡಲೆ ಹಿಟ್ಟು, ಒಂದು ಅರ್ಧ ಟೀ ಸ್ಪೂನು ಶ್ರೀಗಂಧದ ಪೌಡರ್, ಚಂದನ್ ಪೌಡರ್ ಅಂತ ಏನು ಹೇಳ್ತೀವಿ ಅದು, ಈ ಮೂರನ್ನು ತೊಗೊಂಡು ರೋಸ್ ವಾಟರ್ ಅಥವಾ ನಾರ್ಮಲ್ ಪ್ಲೇನ್ ವಾಟರ್ ಯಾವುದಾದ್ರು ಒಂದು ಹಾಕಿ ಪೇಸ್ಟ್ ಥರ ಮಾಡ್ಕೊಳ್ಳಿ. ಪೇಸ್ಟ್ ಥರ ಮಾಡಿಕೊಂಡು ಇದನ್ನು ಈವನ್ ಆಗಿ ಫೇಸ್ ಫುಲ್ ಅಪ್ಲೈ ಮಾಡ್ಕೊಂಡು ಬಿಡಿ. ಇದನ್ನು ಸರಿಸುಮಾರು 1/4 ಅಂಶ ಒಣಗೋ ತನಕ ಇಟ್ಟರೆ ಸಾಕಾಗುತ್ತೆ. ಫುಲ್ ಡ್ರೈ ಆಗಬೇಕಂತ ಏನಿಲ್ಲ. 1/4 ಅಂಶ ಡ್ರೈ ಆದ ಮೇಲೆ ಒಂದು ಬಟ್ಟೆನ ತೊಗೊಂಡು ಟ್ಯಾಪ್ ಮಾಡ್ಕೊಳ್ಳಿ. ಮೊದಲಿಗೆ ಕಂಪ್ಲೀಟ್ ನಿಮ್ಮ ಫೇಸ್ ಪ್ಯಾಕ್ ಏನಾದರೂ ಡ್ರೈ ಆಗಿದ್ದಿದ್ರೆ, ಇಲ್ಲಿಗೆ ಒಣಗೋದಾಗ ಅನಿಸಿದರೆ ರಪ್ಪ ನೀವು ಕಿತ್ತೋಕೆ ಹೋಗಬೇಡಿ ಅಥವಾ ಒರೆಸೋಕೆ ಹೋಗಬೇಡಿ. ಫಸ್ಟ್ ನೀರನ್ನು ಒಂದು ಬಟ್ಟೆಯಲ್ಲಿ ಅದ್ಕೊಂಡು ಹಿಂಡ್ಕೊಂಡು ಆ ಬಟ್ಟೆನ ಟ್ಯಾಪ್ ಮಾಡ್ಕೊಳ್ಳಿ. ಫುಲ್ ಕಂಪ್ಲೀಟ್ ಟ್ಯಾಪ್ ಮಾಡ್ಕೊಂಡ ನಂತರ ಅದು ಪುನಃ ಹಸಿ ಆಗುತ್ತೆ. ನಂತರ ನಿಧಾನವಾಗಿ ಮಸಾಜ್ ಮಾಡಿಕೊಂಡು ಕ್ಲೀನಾಗಿ ಒರೆಸ್ಕೊಂಡ್ಬಿಡಿ. ಈ ಫೇಸ್ ಪ್ಯಾಕ್ ಹಾಕೊಂಡಾಗ ಆದಷ್ಟು ನೀವು ಒಂದು ಕುರ್ಚಿಯಲ್ಲಿ ಕೂತ್ಕೊಂಡು ಆರಾಮವಾಗಿ ಈ ಥರ ಮೇಲ್ಮುಖ ನೋಡೋ ಥರ ನೋಡ್ಕೊಳ್ಳಿ. ಆವಾಗ ಸ್ಕಿನ್ ಏನಾಗುತ್ತೆ, ಇನ್ನೂ ಟೈಟ್ ಆಗುತ್ತೆ. ಕೆಲಸ ಮಾಡೋದಕ್ಕಿಂತ ಒಂದು 5 ನಿಮಿಷ ಫ್ರೀ ಮಾಡಿಕೊಂಡು 5 ನಿಮಿಷ ಇದ್ದರೆ ಸಾಕಾಗುತ್ತೆ, ಇದು ಒಣಗೋಗ್ಬಿಡುತ್ತೆ, ಮುಲ್ತಾನಿ ಮಿಟ್ಟಿ ಅಲ್ವಾ. ಸೊ ಈ ರೀತಿ ಮಾಡಿ ಕೂತ್ಕೊಂಡಿದ್ರೆ ಏನಾಗುತ್ತೆ, ನಿಮ್ಮ ಸ್ಕಿನ್ ಟೈಟ್ ಆಗುತ್ತೆ, ಮೇಲ್ಗಡೆಗೆ ಬರುತ್ತೆ. ಸೊ ಇನ್ನೂ ಯಂಗ್ ಆಗಿ ಕಾಣ್ತೀರಾ. ಸೊ ಹಾಗಾಗಿ ಆದರೆ ಟೈಮ್ ಇದ್ದರೆ ಕೂತ್ಕೊಂಡು ರಿಲ್ಯಾಕ್ಸ್ ಆಗಿ, ಇಲ್ಲ ಅಂದರೆ ನಿಮ್ಮ ಕೆಲಸನೇ ನೀವು ಮಾಡ್ತಾಯಿರಿ. ನಂತರ ಒಂದ್ಸರಿ ಪ್ಲೇನ್ ವಾಟರಲ್ಲಿ ಮುಖನ ತೊಳ್ಕೊಂಡ್ಬಿಡಿ. ಆಯ್ತಪ್ಪ? ಇಲ್ಲ, ಇದನ್ನ ಕ್ಲೀನ್ ಮಾಡ್ಕೊಂಡು ಒರೆಸಿದ ನಂತರ ಖಂಡಿತ ನೀವು ಮಾಯ್ಶ್ಚರೈಸರ್ ಹಚ್ಕೊಳ್ಳೇಬೇಕು. ಮಾಯ್ಶ್ಚರೈಸರ್ ಹಚ್ಕೊಂಡ್ರೆ ನೀವು ಮಾಡಿರುವಂಥ ಎಲ್ಲ ಇಷ್ಟೊತ್ತು ಏನು ಈ ರೆಮಿಡಿ ಮಾಡಿರ್ತೀರ ಇದರ ರಿಸಲ್ಟ್ ಲಾಕ್ ಆಗುತ್ತೆ. ಲಾಕ್ ಆದಾಗ ನಿಮ್ಮ ಆ ಕಾಂತಿ ಏನಿರುತ್ತೆ ಲಾಂಗ್ ರನ್ ಬರುತ್ತೆ, ಸಸ್ಟೈನ್ ಆಗುತ್ತೆ ಮುಂದಿನ ತನಕ. ಸೊ ಅದಕ್ಕೆ ದಯವಿಟ್ಟು ಮಾಯ್ಶ್ಚರೈಸರ್ ಮಾಡ್ಕೊಳ್ಳಿ. ನೀವು ಡೇ ಟೈಮಲ್ಲಿ ಏನಾದರೂ ಈ ರೆಮಿಡಿನ ಮಾಡದಿದ್ದರೆ ಮಾಯ್ಶ್ಚರೈಸರ್ ಜೊತೆಗೆ ಸನ್ಸ್ಕ್ರೀನ್ ತಪ್ಪದೇ ಬಳಸಿ. ಹೊರಗಡೆ ಹಾಗೆ ಹೋಗಬೇಡಿ, ಸನ್ಸ್ಕ್ರೀನ್ ಅಗತ್ಯವಾಗಿಯೇ ಬಳಸಿ. ಹಿಂದಿನ ಕಾಲದಲ್ಲಿ ನಮ್ಮ ಅಜ್ಜಿಯರು, ನಮ್ಮ ಅಮ್ಮಂದರು ಎಲ್ಲ ಯೂಸ್ ಮಾಡ್ಕೊಂಡು ಬಂದಿರುವಂತಹ ರೆಮಿಡೀಸ್ಗಳೇ ಇವು. ಇತ್ತೀಚಿನ ದಿನಗಳಲ್ಲಿ ಸ್ವಲ್ಪ ಕಣ್ಮರೆ ಆಗ್ತಾ ಇದೆ ಅಷ್ಟೇ. ಬಟ್ ನಾವು ಅದನ್ನು ಪುನಃ ಆ ಪ್ರಕೃತಿ ಕಡೆಗೇ ನಾವು ಹೋಗೋಣ. ಅದೇ ವಸ್ತುಗಳನ್ನು ಬಳಸ್ಕೊಂಡು ನಮ್ಮ ಸೌಂದರ್ಯವನ್ನು ಸಹ ನಾವು ಕಾಪಾಡಿಕೊಳ್ಳೋಣ. ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊಳ್ತೀನಿ. ಇಷ್ಟ ಆಗಿದ್ರೆ ದಯವಿಟ್ಟು ಒಂದು ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆಗೆ ಈ ವಿಡಿಯೋನ ಶೇರ್ ಮಾಡಿ. ಹಾಗೆ ದಯವಿಟ್ಟು ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಫ್ರೀ ಸ್ನೇಹಿತರೆ, ಅದಕ್ಕೇನು ದುಡ್ಡು ಕೊಡಬೇಕಾಗಿಲ್ಲ ಅಲ್ವಾ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲೇ ಇರುವಂಥ ಬೆಲ್ ಐಕಾನನ್ನು ಒತ್ತಿ, ಮುಂದಿನ ವಿಡಿಯೋಗಳ ನೋಟಿಫಿಕೇಷನ್ಸ್ ನಿಮಗೆ ಶೀಘ್ರವಾಗಿ ತಲುಪುತ್ತೆ. ಆ ಜಗನ್ಮಾತೆ ಎಲ್ರಿಗೂ ಒಳ್ಳೇದು ಮಾಡಲಿ, ಆ ಎಲ್ಲರಲ್ಲಿ ನಾವು ಇರುವಾಗಲಿ ಅಂತ ಅಂದ್ಕೊಳ್ತಾ ಬಾಯ್ ಬಾಯ್.